ಇನ್ನು ಆಯುಧ ಪೂಜೆಗೆ ಸಾರಿಗೆ ಬಸ್ಗಳಿಗೆ ಕೇವಲ ಬಿಡಿಗಾಸು. ಸಾರಿಗೆ ಇಲಾಖೆಯ ನಡೆಗೆ ಭಾರೀ ಈಗ ಚರ್ಚೆ ಆಗ್ತಾ ಇದೆ. 150 ಸಾಕ ಹಾಗಾದ್ರೆ? ಪ್ರತಿ ಬಸ್ಗೆ 150 ರೂಪಾಯಿ. ಈ ಬಗ್ಗೆ ಚಾಲಕರು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರಿಗೆ ಇಲಾಖೆ ನಡೆಗೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ. 150 ರೂಪಾಯಿ ಸಾಕಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಪ್ರತಿ ಬಸ್ಗೆ 150 ರೂಪಾಯಿ. ಈ ಬಗ್ಗೆ ಚಾಲಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಬಂಧ ಡ್ರೈವರ್ ಕಂಡಕ್ಟರ್ಗಳ ನಡುವೆ ಒಂದಿಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಈ ಬಗ್ಗೆ ವರದಿ ಪ್ರಸಾರವನ್ನು ನಿಮ್ಮ ಪವರ್ ಟಿವಿ ಮಾಡಿತ್ತು. ವರದಿ ಬಳಿಕ 20 ರಿಂದ 30 ರೂಪಾಯಿ ಏರಿಕೆಯನ್ನು ಮಾಡ್ತು ಸಾರಿಗೆ ಇಲಾಖೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. 150 ರೂಪಾಯಿ ಬದಲಿಗೆ 170 ರಿಂದ 200 ರೂಪಾಯಿ ಬದಲಿಗೆ 230 ರೂಪಾಯಿ. ತಲಾ ಒಂದೊಂದು ಬಸ್ಗೆ ಈಗ ಸ್ವಲ್ಪ ಪವರ್ ಟಿವಿ ವರದಿ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿದೆ ಸಾರಿಗೆ ಇಲಾಖೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ಈಗ ಡ್ರೈವರ್ ಕಂಡಕ್ಟರ್ಗಳು ಅಸಮಾಧಾನ ವ್ಯಕ್ತಪಡಿಸಿದರು. ನಿಮ್ಮ ಪವರ್ ಟಿವಿ ಕೂಡ ಒಂದು ವರದಿಯನ್ನು ಪ್ರಸಾರ ಮಾಡ್ತು. ವರದಿ ಬಳಿಕ 20-30 ರೂಪಾಯಿ ಏರಿಕೆಯನ್ನು ಮಾಡ್ತು ಸಾರಿಗೆ ಇಲಾಖೆ. 150 ರೂಪಾಯಿ ಬದಲಿಗೆ 170 ರೂಪಾಯಿ, 200 ರೂಪಾಯಿ ಬದಲಿಗೆ 200 ರೂಪಾಯಿ ಈಗ ರಿಲೀಸ್ ಮಾಡಿದೆ. ತಲಾ ಒಂದೊಂದು ಬಸ್ಗೆ ಜಸ್ಟ್ 20 ರಿಂದ 30 ರೂಪಾಯಿ ಏರಿಕೆ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮಂಜುನಾಥ್, ಬಹಳ ಮುಖ್ಯವಾಗಿ ಇನ್ನು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಒಂದು ಪವರ್ ಟಿವಿ ಕೂಡ ವರದಿಯನ್ನು ಮಾಡ್ತು. ಮತ್ತೊಂದು ಕಡೆಗೆ 150 ರೂಪಾಯಿ ಸಾಕಾ ಅನ್ನುವಂತಹ ಒಂದಿಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಾ ಇತ್ತು. ಈ ಪವರ್ ಟಿವಿ ವರದಿ ಬೆನ್ನಲ್ಲೇ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡು ಈಗ ಸ್ವಲ್ಪ ಈಗ ಹೈಕ್ ಮಾಡಿದೆ ಅನ್ನೋದಕ್ಕೂ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂಜುನಾಥ್? ಸಚಿನ್, ಸರ್ವೇ ಸಾಮಾನ್ಯವಾಗಿ ನೋಡೋದಾದ್ರೆ ಇವತ್ತಿನ ದುಬಾರಿ ದುನಿಯಾದಲ್ಲಿ ಕೇವಲ ಒಂದು 150 ರೂಪಾಯಿಗೆ ಒಂದು ಬಸ್ಗೆ ಪೂಜೆ ಮಾಡೋಕ್ಕಾಗುತ್ತಾ ಅಂತೇಳಿ ಅಟ್ಲೀಸ್ಟ್ ಸೆನ್ಸ್ ಆದರೂ ಇಟ್ಕೊಂಡಿರೋ ಸಾರಿಗೆ ಇಲಾಖೆ ಒಂದಿಷ್ಟು ಯೋಚನೆ ಮಾಡಿ ಆದರೂ ಆ ದುಡ್ಡನ್ನು ರಿಲೀಸ್ ಮಾಡುವಂಥ ಕೆಲಸ ಮಾಡಬೇಕಾಯಿತು. ಕೇವಲ ಒಂದೊಂದು ಬಸ್ಗೆ ಪೂಜೆ ಮಾಡ್ಕೊಳ್ಳಿ ಅಂತೇಳಿ 150 ರೂಪಾಯಿಯನ್ನು ಬಿಡಿಗಾಸು ಹಣವನ್ನು ಬಿಡುಗಡೆ ಮಾಡಿತ್ತು. ಸೊ ಇದ್ರ ಬಗ್ಗೆ ಅಂದರೆ ಪವರ್ ಟಿವಿ ಕೂಡ ಸುದ್ದಿ ಮಾಡಿತ್ತು, ಜನರನ್ನ ಕೇಳುವಂಥ ಕೆಲಸ ಮಾಡಿತ್ತು. ಯಾಕಂದರೆ ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು ತಮ್ಮ ಹಳಲನ್ನು ತೋಡ್ಕೊಳ್ತಿದ್ರು ಮೌಖಿಕವಾಗಿ. ಯಾಕಂದರೆ ಏನಾದರೂ ಮಾಧ್ಯಮದವರ ಮುಂದೆ ಬಂದು ಹೇಳಿದ್ರೆ ಅವ್ರ ಕೆಲಸ ಹೋಗುತ್ತೆ ಅನ್ನೋ ಭಯ. ಸರ್ 150 ರೂಪಾಯಿಗೆ ನಾವು ಪೂಜೆ ಮಾಡೋಕ್ಕಾಗುತ್ತೆ ಸರ್? ಕೇವಲ ಒಂದು ಆರ ಬರೋದಿಲ್ಲ, ಒಂದು ಕುಂಬಳಿಕಾಯಿ ಬರೋದಿಲ್ಲ, ಒಂದು ಕೇವಲ ಒಂದು ಏನು 150 ರೂಪಾಯಿ ಇವತ್ತು ಒಂದು ಸೈಕಲ್ ಪೂಜೆ ಮಾಡೋಕ್ಕಾಗಲ್ಲ ಸರ್ ಅಂತೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಅದರ ಬೆನ್ನಲ್ಲೇ ಕೂಡ ಸರ್ಕಾರಕ್ಕೆ ಅಂದರೆ ಸಾರಿಗೆ ಇಲಾಖೆಗೂ ಕೂಡ ಪವರ್ ಟಿವಿ ಸುದ್ದಿ ಬಿತ್ತರಿಸಿ ಸಾರಿಗೆ ಇಲಾಖೆ ಗಮನಕ್ಕೂ ಕೂಡ ತಂದಿತ್ತು. ಅದರ ಬೆನ್ನಲ್ಲೇ ಇದೀಗ ಅಂದರೆ 150 ರೂಪಾಯಿಗೆ ಒಂದು ಬಸ್ಗೆ 150 ರೂಪಾಯಿ ಫಿಕ್ಸ್ ಮಾಡಿದಂಥ ಸಾರಿಗೆ ಇಲಾಖೆ 20 ರೂಪಾಯಿ 30 ರೂಪಾಯಿ ಜಾಸ್ತಿ ಮಾಡಿರುವಂಥದ್ದು. ಅಂದರೆ 150 ರೂಪಾಯಿ ಒಂದು 170 ರೂಪಾಯಿಗೆ ಹೆಚ್ಚಿಗೆ ಮಾಡಿರುವಂಥದ್ದು. ಜೊತೆಗೆ ಇನ್ನೂ ದೊಡ್ಡ ದೊಡ್ಡ ಇಲಾಖೆಗಳಿಗೆ 30 ರೂಪಾಯಿ ಜಾಸ್ತಿ ಮಾಡಿರೋದು. ಒಟ್ಟಿಗೆ ಈಗ 170, 200 ರೂಪಾಯಿ ಅಂದರೆ 20-30 ರೂಪಾಯಿಯನ್ನ ಜಾಸ್ತಿ ಮಾಡಿದೆ. ಸೊ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇಷ್ಟಾದ್ರೂ ಕೂಡ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಏನ್ ಮಾಡ್ತೀಯ, ಅನಿವಾರ್ಯ ಮಾಡ್ಕೋಬೇಕು ಅಂತೇಳಿ ಈಗ ಚಾಲಕರು ನಿರ್ವಾಹಕರು ಹೇಳ್ತಿರುವಂತದ್ದು. ಸಚಿನ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.